ವೇದಿಕೆಯಲ್ಲಿರುವಂತಹ ನನ್ನ ಆತ್ಮೀಯ ಮಿತ್ರರು, ಉಪನ್ಯಾಸಕರು ಹಾಗೂ ಪ್ರಗತಿಪರ ಕೃಷಿಕರು ಆದಂತಹ ನರೇಂದ್ರ ರೈ ದೇರ್ಲರ್ ಅವರೇ, ನನ್ನ ಆತ್ಮೀಯರು, ನಾವು ಬಾಲ್ಯದಿಂದಲೇ ವಿಶೇಷವಾಗಿ ಗೌರವಿಸುವಂತಹ ಡಾಕ್ಟರ್ ವೃತ್ತಿಯಲ್ಲಿ ಇದ್ದುಕೊಂಡು ಅದರ ಗೌರವವನ್ನು ಕಾಪಾಡಿಕೊಳ್ಳುವುದು ಅಂತ ಹೇಳಿದರೆ ಅವರ ದೇಹವನ್ನು ನೋಡುವಾಗ ನಮಗೆ ಗೊತ್ತಾಗ್ತದೆ. ನಾನೊಂದು 25 ವರ್ಷಕ್ಕೆ ಮೊದಲು ನೋಡುವಾಗ ಹೇಗೆ ಇದ್ದರು, ಇವತ್ತು ಹಾಗೆ ಇದ್ದಾರೆ. ಆದ ಕಾರಣ ಅವರು ಡಾಕ್ಟರ್ ಅಂತ ಹೇಳುವಾಗ ನಮಗೆ ಅವರಿಗೆ ಆ ನೈತಿಕತೆ ಇದೆ, ನಾನು ಡಾಕ್ಟರ್ ಅಂತ ಹೇಳುವಂಥದ್ದು. ಅಂತಹ ಅಬ್ದುಲ್ ಮಜೀದ್ ಅವರೇ, ಈ ಶಾಲೆಯ ಒಬ್ಬಳು ರೋಲ್ ಮಾಡೆಲ್ ಆಗಿ ಬಂದಂತಹ ನನ್ನ ಆತ್ಮೀಯರಾದಂತಹ ನನ್ನ ಸಹೋದರರ ಪುತ್ರಿಯಾದಂತಹ ರೈಹಾನರವರೇ, ಮಿತ್ರರಾದ ಜಲೀಲ್ ರವರೇ, ಅಮೀನ್ ಹಸನ್ ಅವರೇ, ಕಾಲೇಜಿನ ಪ್ರಾಂಶುಪಾಲರಾದ ಫರ್ಜಾನರವರೇ, ಹಾಗೂ ನಮ್ಮ ಈ ಶಾಲೆಯ PTI ಅಧ್ಯಕ್ಷರಾದ ಮುಸ್ತಫಾರವರೇ, ರೌಫ್ರವರೇ, ಹಾಗೂ ಇಲ್ಲಿಗೆ ಬಂದಂತಹ ಬಹುಮಾನವನ್ನು ಪಡೆದಂತಹ ಪ್ರತಿಭಾವಂತರೇ, ಪಡೆಯದ ಪ್ರತಿಭಾವಂತರೇ, ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಪೋಷಕರೇ, ಎಲ್ಲ ನನ್ನ ಆತ್ಮೀಯರೇ, ನನಗೆ ಇಲ್ಲಿಗೆ ಬರುವಾಗ 17 ವರ್ಷಕ್ಕೆ ಮೊದಲಿನ ಆ ಒಂದು ದೃಶ್ಯ ನೆನಪಿಗೆ ಬರ್ತದೆ. ನಮ್ಮೊಂದಿಗೆ ಇಲ್ಲದ ನೂರ್ ಮೊಹಮ್ಮದ್ ಅಕ್ಕನವರು ಕಾಣ್ತಾರೆ, ಇಲ್ಯಾಸ್ ಅಕ್ಕನವರು ಕಾಣ್ತಾರೆ, ಸಹೋದರ ಮುಸ್ತಫಾರವರು ನನ್ನ ಕಣ್ಣ ಮುಂದೆ ಕಾಣ್ತಾರೆ. ನಾನು ನಿಮ್ಮ ಮೊದಲು ಕೂಡಲೇ ಹೇಳಿದ್ದೆ, ನಾವು ಈ ಶಾಲೆಯ ಆರಂಭದ ದಿನಗಳಲ್ಲಿ ನನ್ನ ಮಿತ್ರರೆಲ್ಲ ಎಷ್ಟು ಕಷ್ಟಪಟ್ಟು ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ ಅಂತ ಹೇಳೋದು ನನಗೆ ಖಂಡಿತವಾಗಿಯೂ ನೆನಪಿದೆ. ಅವರೊಂದಿಗೆ ತುಂಬ ವರ್ಷಗಳ ಕಾಲ ಸೇವೆ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಆಗದಿದ್ದರೂ ಕೂಡ ನನ್ನ ಸಹೋದರರೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಕಷ್ಟಪಟ್ಟದರ ಪರಿಣಾಮವಾಗಿ ಇವತ್ತು ಈ ಸಂಸ್ಥೆ ಇಲ್ಲಿ ಎದ್ದು ನಿಂತಿದೆ. ಬಹುಶಃ ಇವತ್ತಿನ ಈ ಕಾರ್ಯಕ್ರಮವನ್ನು ನೀವು ಶಾಲೆಯ ವಾರ್ಷಿಕೋತ್ಸವ ಅಂತ ಹೇಳ್ತೀರೋ ಅಥವಾ ಪ್ರತಿಭಾ ಪುರಸ್ಕಾರ ಅಂತ ಹೇಳ್ತೀರೋ, ಬೇರೆ ಬೇರೆ ಹೆಸರುಗಳಲ್ಲಿ ನಾವು ವರ್ಷದಲ್ಲೊಮ್ಮೆ ನಮ್ಮ ಶಾಲೆಯ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಪ್ರತಿಭಾ ಪುರಸ್ಕಾರ ಅಂತ ಹೇಳುವಾಗ ನಾನು ಈಗಾಗಲೇ ಹೇಳಿದೆ, ಬಹುಮಾನವನ್ನು ಪಡೆದ ಪ್ರತಿಭಾವಂತರು, ಪಡೆಯದ ಪ್ರತಿಭಾವಂತರು ಅಂತೇಳಿ. ನಮಗೆ ಗುರುತಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ಬೆರಳೆಣಿಕೆಯಷ್ಟು ಪ್ರತಿಭಾವಂತರನ್ನು ಮಾತ್ರ. ಪ್ರತಿಭೆ ಉಳ್ಳಂತಹ ಈ ಶಾಲೆಯಲ್ಲಿ 300ಕ್ಕೂ ಮಿಕ್ಕಿ ವಿದ್ಯಾರ್ಥಿನಿಯರು ಇದ್ದರೂ ಕೂಡ ಅದರಲ್ಲಿ ಹೆಚ್ಚಿನವರು 100ಕ್ಕೆ 100ರಷ್ಟು ಪ್ರತಿಭಾವಂತರೇ ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂತೇಳಿದರೆ ಅವರ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗದೇ ಇರಬಹುದು, ಆದರೆ ಅವರಲ್ಲಿ ಖಂಡಿತವಾಗಿಯೂ ಆ ಪ್ರತಿಭೆ ಇದೆ ಅಂತೇಳಿ ನಂಬಿಕೊಂಡು ಬಂದವರು ನಾನು. ಯಾಕಂತ ಹೇಳಿದರೆ ಈ ಪ್ರತಿಭೆ ಅಂತ ಹೇಳುವುದನ್ನು ನಾವು ಯಾವ ರೀತಿಯಲ್ಲೆಲ್ಲ ನೋಡುವುದು ಅಂತ ಹೇಳುವುದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೆರಡು ಸಂದರ್ಭಗಳನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಒಮ್ಮೆ ಒಬ್ಬರು ವಿದ್ಯಾರ್ಥಿ ಏನು ಮಾಡ್ತಾನೆ ಅಂತ ಹೇಳಿದರೆ, ಸ್ಕೂಲ್ನಲ್ಲಿ ಆ ಶಾಲೆಯ ಉಪನ್ಯಾಸಕಿಯನ್ನು ಒಂದು ವ್ಯಂಗ್ಯ ಚಿತ್ರ ಬಿಡಿಸ್ತಾನೆ ಬೋರ್ಡ್ನಲ್ಲಿ. ಆ ವ್ಯಂಗ್ಯ ಚಿತ್ರ ಹೇಗಿತ್ತು ಅಂತ ಹೇಳಿದರೆ ಆ ಟೀಚರಿಗೆ ತುಂಬ ನೋವಾಗ್ತದೆ. ಯಾಕಂತ ಹೇಳಿದರೆ ಈ ರೀತಿ ಕೂಡ ನನ್ನನ್ನು ಒಂದು ಹೀಯಾಳಿಸಿ ಹುಡುಗ ಚಿತ್ರ ಬಿಡಿಸಿದಲ್ಲ ಅಂತೇಳಿ. ಆದರೆ ಅವರು ಆ ಹುಡುಗನಿಗೆ ಏನು ಶಿಕ್ಷೆಯನ್ನು ಕೊಡೋದಿಲ್ಲ. ಹೀಗೆ ಮುಂದುವರಿತಾ ಇರ್ತದೆ. ಒಂದು ದಿನ ತಾಲೂಕಿನಿಂದ ಒಂದು ಪತ್ರ ಬರ್ತದೆ ಶಾಲೆಗೆ, ನಿಮ್ಮ ಶಾಲೆಯಲ್ಲಿ ಒಳ್ಳೆಯ ಕಲಾಕಾರರಿದ್ದರೆ ಅವರನ್ನು ಗುರುತಿಸಿ ಒಂದು ಸ್ಪರ್ಧೆ ಇದೆ, ನಿಮ್ಮ ಶಾಲೆಯಿಂದ ಕಳುಹಿಸಿ ಅಂತೇಳಿ. ಆಗ ಆ ಟೀಚರಿಗೆ ತಕ್ಷಣ ನೆನಪಿಗೆ ಬರುವುದು ಯಾರು ಅಂತ ಹೇಳಿದರೆ ಅವರ ವ್ಯಂಗ್ಯ ಚಿತ್ರ ಬಿಡಿಸಿದ ಹುಡುಗ. ಅವನ ವ್ಯಂಗ್ಯತೆಯಲ್ಲಿ ಕಂಡುಕೊಂಡದ್ದೇನು ಅಂತ ಹೇಳಿದರೆ ಒಬ್ಬ ಕಲಾಕಾರ ಆಗ್ತಾನೆ ಭವಿಷ್ಯದಲ್ಲಿ ಅಂತ ಹೇಳುವಂಥ ಅವನ ಕಲೆಯನ್ನು ಅವರು ಗುರುತಿಸಿದರು. ಆ ಹುಡುಗ ಮುಂದೆ ಬದುಕಿನಲ್ಲಿ ಎಲ್ಲಿಗೆ ತಲುಪುತ್ತಾನೆ ಅಂತ ಹೇಳಿದರೆ ಆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡಿತಾನೆ. ಆದರೆ ನೋಡಿ, ಬದುಕಿನಲ್ಲಿ ನಮ್ಮ ಪ್ರತಿಭೆಯನ್ನು ನಾವು ಯಾವುದಕ್ಕೆ ಉಪಯೋಗಿಸಿದಾಗ ಆ ಪ್ರತಿಭೆಗೆ ಅರ್ಥ ಬರ್ತದೆ ಅಂತ ಹೇಳೋದನ್ನು ನಾವು ಗಮನಿಸಬೇಕು. ಆತ ಏನು ಮಾಡ್ತಾನೆ ಅಂತ ಹೇಳಿದರೆ ಕೆಟ್ಟವರ ಸಹವಾಸ ಆಗ್ತದೆ ಅವನಿಗೆ. ಅವನ ಹೆಸರು ಇಮ್ಯಾನ್ಯುಯಲ್ ನಿಂಗರ್ ಅಂತೇಳಿ. ಅವನು ಏನು ಮಾಡ್ತಾನೆ ಅಂತ ಹೇಳಿದರೆ ಮನೆಯಲ್ಲಿ ಕೂತು ಈ ಕಳ್ಳ ನೋಟು ತಯಾರಿಸುವ, ಡೂಪ್ಲಿಕೇಟ್ ಕಳ್ಳ ನೋಟು ತರಿಸಲಿಕ್ಕೆ ಅವನ ಪ್ರತಿಭೆಯನ್ನು ಉಪಯೋಗ ಮಾಡ್ತಾನೆ. ಉಪಯೋಗ ಮಾಡಿ ಕಳ್ಳ ನೋಟು ಅಂತ ಹೇಳಿದರೆ ಅದು ಗೊತ್ತೇ ಆಗದ ರೀತಿಯಲ್ಲಿ ಆ ಕಳ್ಳ ನೋಟನ್ನು ಅವನು ತಯಾರಿಸ್ತಾನೆ. ಒಂದು ದಿವಸ ಕೆಟ್ಟ ಸಂಗಡಿಗರ ಜೊತೆ ಸೇರಿ ಮಾಡುವಾಗ ಪೊಲೀಸರಿಗೆ ಸಿಕ್ಕಿ ಬೀಳ್ತಾನೆ. ಅವನನ್ನು ಏನು ಮಾಡ್ತಾನೆ ಅಂತ ಹೇಳಿದರೆ ಹಿಡಿದು ಜೈಲಿಗೆ ಸೇರಿಸ್ತಾರೆ. ಅವನು ಜೈಲಿನಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದರೆ ಅಲ್ಲಿ ಕೂಡ ಅವನ ಆ ಕಲೆಯನ್ನು ಮಾಡ್ತಾನೆ, ಅಲ್ಲಿ ಕೂಡ ಅವನು ಚಿತ್ರ ಬಿಡಿಸ್ತಾನೆ. ಆಗ ಅಲ್ಲಿರುವಂತಹ ಜೈಲಿನ ಅಧಿಕಾರಿಯೊಬ್ಬರು ಒಂದು ದಿನ ನೋಡುವಾಗ ಇವನು ಚಿತ್ರ ಬಿಡಿಸ್ತಾ ಇದ್ದಾನೆ. ಅದನ್ನು ನೋಡುವಾಗ ಅವರಿಗೆ ಬಹಳ ಆಶ್ಚರ್ಯ ಆಯಿತು. ಇಷ್ಟೊಂದು ಒಳ್ಳೆಯ ಕಲಾಕಾರ ನಮ್ಮ ಈ ಜೈಲಿನಲ್ಲಿ ಇದ್ದಾನಲ್ಲ, ಇವ ಯಾಕೆ ಹೀಗೆ ಕೆಟ್ಟ ಚಟದಿಂದ ಹೀಗೆ ಬಂದ ಅಂತೇಳಿ ಅವನು ಬಿಡಿಸಿದಂಥ ಆ ಕಲೆಗಳನ್ನು ಗುರುತಿಸಿ ಅವನು ಏನು ಚಿತ್ರಕಲೆಗಳನ್ನು ಬಿಡಿಸ್ತಾನೆ ಅದನ್ನೆಲ್ಲ ಜೈಲಿನಿಂದ ಹೊರಗೆ ತಂದು ಮಾರ್ಕೆಟಿಗೆ ಬಿಡ್ತಾರೆ, ಅದನ್ನು ಪ್ರಚಾರಕ್ಕೆ.
ಬಿಟ್ಟಾಗ ಈ ಕಲೆಯನ್ನು ನೋಡಿ ಒಬ್ಬೊಬ್ಬರು ಬಂದು ಸಾವಿರದಿಂದ ತಲುಪಿ ಅದು ಮುಂದೆ ಲಕ್ಷಕ್ಕೆ ತಲುಪ್ತದೆ. ಎಂ.ಎಫ್. ಹುಸೇನ್ರಂತಹ ಒಬ್ಬ ಕಲಾಕಾರನಾಗಿ ಲಕ್ಷಗಟ್ಟಲೆ ದುಡ್ಡಿಗೆ ಅವನ ಕಲೆಗಳು ಮಾರಾಟ ಆಗ್ತದೆ. ಮುಂದೊಂದು ದಿನ ಇವನು ಕಲಾಕಾರ ಅಂತ ಹೇಳುವಂಥ ರಿಯಾಯಿತಿಯಲ್ಲಿ ಅವನೊಂದು ಜೈಲಿನಿಂದ ಬಿಡುಗಡೆ ಮಾಡ್ತಾರೆ. ಆ ಜೈಲಿನಿಂದ ಬಿಡುಗಡೆ ಮಾಡುವಾಗ ಆ ಇಡೀ ದೇಶದ ಪ್ರಮುಖ ಎಲ್ಲ ದೊಡ್ಡ ದೊಡ್ಡ ಕಲಾಕಾರರೆಲ್ಲ ಬಂದು ಅವನನ್ನು ಸ್ವಾಗತ ಮಾಡ್ತಾರೆ. ಅವನು ಬರುವಾಗ ಅವನಿಗೆ ಜೈಲಿನಲ್ಲಿ ಸಿಕ್ಕಿದ ದುಡ್ಡು ಕೋಟಿಗಟ್ಟಲೆ ದುಡ್ಡಾಗ್ತದೆ ಅವನ ಹತ್ರ. ಅವನು ಒಂದು ದೊಡ್ಡ ಮ್ಯೂಸಿಯಂ ಅನ್ನು ತೆರೀತಾನೆ. ಅವನು ತಿಳ್ಕೊಳ್ತಾನೆ, ನಾನೊಬ್ಬ ಒಳ್ಳೆ ಕಲೆಗಾರ, ಕೆಟ್ಟ ಸಾಹಸದಿಂದ ಏನೋ ನನ್ನ ಕಲೆಯನ್ನು ತಪ್ಪುದಾರಿಗೆ ಕೊಂಡೊಯ್ಯುವ ಒಂದು ಸಂದರ್ಭದಲ್ಲಿ ನಾನು ಈ ಶಿಕ್ಷೆ ಅನುಭವಿಸಬೇಕಾಗಿ ಬಂತು. ಮುಂದಿನ ದಿನಗಳಲ್ಲಿ ನಾನು ಖಂಡಿತವಾಗಿ ಒಬ್ಬ ಒಳ್ಳೆ ಕಲಾಕಾರನಾಗಿ ಮುಂದುವರಿಯುತ್ತೇನೆ ಅಂತ ತೀರ್ಮಾನ ಮಾಡ್ತಾನೆ. ಆ ಮ್ಯೂಸಿಯಂನಲ್ಲಿ ಅವನ ಬದುಕು ಹಾಗೆ ಮುಂದೆ ಸಾಗ್ತದೆ. ನೋಡಿ, ನಾವು ಇಲ್ಲಿ ಆಲೋಚನೆ ಮಾಡಬೇಕಾದ ವಿಷಯ ಏನು ಅಂತ ಹೇಳಿದರೆ, ನಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಒಳ್ಳೆಯದಕ್ಕೆ ಉಪಯೋಗಿಸಿದಾಗ ನಮ್ಮ ಬದುಕು ಹೇಗೆ ಬದಲಾಗ್ತದೆ ಅಂತೇಳಿ. ಇತ್ತೀಚೆಗೆ ನೀವು ಕೇಳಿರ್ಬೋದು ಹರೇಕಳ ಹಾಜಬ್ಬ ಅಂತೇಳಿ. ಏನು ಶಿಕ್ಷಣ ಪಡೆಯದ ಒಬ್ಬ ವ್ಯಕ್ತಿ ಹೇಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಆರಂಭ ಮಾಡಿದ ಅಂತೇಳಿ. ಅಮೆರಿಕದ ವಿಶ್ವವಿದ್ಯಾನಿಲಯದಲ್ಲಿ ಹಾಜಬ್ಬರವರು ಒಂದು ಪಠ್ಯ ಹಾಕ್ತಾರೆ. ಇದಕ್ಕಿಂತ ದೊಡ್ಡ ಆಶ್ಚರ್ಯ ಏನುಂಟು? ಅವರೊಮ್ಮೆ ಇತ್ತೀಚೆಗೆ ನಾನು ನನ್ನ ಮಿತ್ರರು ಹೋಗ್ತಾ ಇರುವಾಗ ಮಂಗಳೂರಿನಲ್ಲಿ ಬನ್ಸೋಶೆಲ್ ಹತ್ರ ಒಂದು ಕೈಯಲ್ಲಿ ಒಂದು ಹಳೆ ಚೀಲವನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ರು. ಆಗ ನಾವು ನಿಲ್ಲಿಸಿ ಅವರನ್ನು, ನೀವು ಎಲ್ಲಿ ಹೋಗ್ತೀರಿ, ಬನ್ನಿ ಬನ್ನಿ ಅಂತೇಳಿ. ಇಲ್ಲ ನಾನು ಬರೋದಿಲ್ಲ, ನನ್ನ ಮಿತ್ರನ ದೊಡ್ಡ ಕಾರ್ ಇದು. ಇಲ್ಲ ಇದಕ್ಕೆ ನಾನು ಹತ್ತುದಿಲ್ಲ ಅಂತ ಹೇಳಿದ್ರು. ಅಲ್ಲಲ್ಲ ಬನ್ನಿ ಅಂತೇಳಿ ಅವರನ್ನು ಒತ್ತಾಯ ಮಾಡಿ ನಾವು ಪಬ್ಬಾಜ್ ಅಂತೇಳಿ ಐಸ್ ಕ್ರೀಮ್ ಪಾರ್ಲರ್ ಉಂಟು ಮಂಗಳೂರಿನಲ್ಲಿ, ಅಲ್ಲಿಗೆ ಕರ್ಕೊಂಡೋಗಿ ನೀವು ಅಲ್ಲಿ ಐಸ್ ಕ್ರೀಮ್ ಎಲ್ಲ ತಿಂದಿದ್ದೀರಾ, ನಾವು ಒಟ್ಟಿಗೆ ಒಮ್ಮೆ ಐಸ್ ಕ್ರೀಮ್ ಎಲ್ಲ ತಿನ್ನು ಅಂತ ಹೇಳಿದ್ರು ಅವರದ್ದು. ಅದಕ್ಕೆ ಅವ್ರು ಹೇಳಿದ್ರು, ಅಲ್ಲಿಗೆ ನಾನು ಇಷ್ಟರವರೆಗೆ ಜೀವಮಾನದಲ್ಲಿ ಹೋಗಲಿಲ್ಲ, ನನಗೆ ಹೆದರಿಕೆ ಆಗ್ತದೆ ಅಂತ. ನಾವು ಹೇಳಿದ್ವು, ಅಲ್ಲಿ ಯಾವುದಿದ್ರು ನಿಮ್ಮೊಟ್ಟಿಗೆ ಬರಲಿಕ್ಕೆ ನಮಗೆ ಖುಷಿ ಆಗ್ತದೆ ಬನ್ನಿ ಅಂತೇಳಿ ಅವರನ್ನು ಹೇಳ್ಕೊಂಡು ಹೋದೆವು. ಅಲ್ಲಿ ಹೋದಾಗ ಆ ಪಬ್ಬಾಜಿನಲ್ಲಿ ಒಂದು 500 ಜನರಲ್ಲಿ ದೊಡ್ಡ 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 ಜನಗಳೆಲ್ಲ ಇದ್ರು. ಯಾರನ್ನು ಯಾರು ಗಮನಿಸಲಿಲ್ಲ. ಅಲ್ಲಿಗೆ ಟೂರ್ ಬಂದಂತಹ ಬೇರೆ ಬೇರೆ ಬೆಂಗಳೂರಿನ ಅಂತಹ ದೊಡ್ಡ ಮೈಸೂರಿನವರೆಲ್ಲ ಇದ್ರು. ಎಲ್ಲ ಬಂದು ಇವ್ರ ಹತ್ರ ಬಂದು ನಿಲ್ತಾರೆ. ಅವರನ್ನು ನಿಮ್ಗೆ ಗೊತ್ತಿರ್ಬೋದಲ್ಲ ಅವ್ರು ಹೇಗಿದ್ದಾರೆ ಅಂತೇಳಿ. ಅವ್ರ ಹತ್ರ ಬಂದು ನಿಲ್ಲುವುದು, ಸೆಲ್ಫಿ ತೆಗೆಯುವುದು. ಇಲ್ಲಿ ಅದಕ್ಕಿಂತ ದೊಡ್ಡ ಜನರನ್ನು ಯಾರು ಗಮನಿಸಲಿಲ್ಲ. ಹಾಜಬ್ಬರ ಹತ್ರ ಬರುವುದು, ಸೆಲ್ಫಿ ತೆಗೆಯುವುದು. ಲಾಸ್ಟಿಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಪಬ್ಬಾಜನ ಓನರೇ ಬಂದರು, ನನಗೆ ಕೂಡ ಒಂದು ಫೋಟೋ ತೆಗಿಬೋದು ಅಂತೇಳಿ. ಅವರು ಕೂಡ ಬಂದು ಒಂದು ಫೋಟೋ ತೆಗೆದ್ರು. ನೋಡಿ, ಒಬ್ಬನ ಹತ್ರ ಪ್ರತಿಭೆ ಅಂತ ಹೇಳಿದ್ರೆ ಏನು? ಅವರು ಆರೆಂಜ್ ಮಾರ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಬೇಕು ಅಂತ ಕನಸು ಕಂಡದ್ದು ಪ್ರತಿಭೆ ನೋಡಿ ಅವರದು. ಅಂತಹ ಪ್ರತಿಭೆ ಪಡೆದಂತಹ ಹಾಜಬ್ಬರ್ ಅವರಂತಹ ವ್ಯಕ್ತಿತ್ವವನ್ನು ನಾವು ನಮ್ಮ ಬದುಕಿನಲ್ಲಿ ರೂಪಿಸಬೇಕು. ಇಂತಹ ಹಲವಾರು ಘಟನೆಗಳು ಪ್ರತಿಭೆಗೆ ಸಂಬಂಧಪಟ್ಟಾಗೆ ನಮ್ಮಲ್ಲಿದೆ. ನನ್ನ ಮಿತ್ರರ ಒಂದು ಪಡೆ ಇದೆ ಮಂಗಳೂರಿನಲ್ಲಿ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ನೋಡಿ, ಪ್ರತಿಭೆಗಳನ್ನು ನಾವು ಹೇಗೆ ಉಪಯೋಗ ಮಾಡ್ಬೋದು ಅಂತ ಹೇಳಿದರೆ, ಮಂಗಳೂರಿನಲ್ಲಿ ವೆನ್ಲಾಕ್ ಆಸ್ಪತ್ರೆ ಅಂತೇಳಿ ಒಂದು ಹಾಸ್ಪಿಟಲ್ ಇದೆ. ಅಲ್ಲಿ ಅಡ್ಮಿಟ್ ಆದಂತಹ ಪೇಷಂಟ್ಗಳಿಗೆ ಸರ್ಕಾರ ಅನ್ನ ಕೊಡ್ತಾರೆ. ಆದರೆ ಅವರ ಜೊತೆಯಲ್ಲಿ ನಿಲ್ಲುವವರಿಗೆ ಏನು ಕೊಡೋದಿಲ್ಲ. ಪಾಪ ಅವರು ಕೂಡ ತುಂಬ ಬಡವರಾಗಿರ್ತಾರೆ. ಆಗ ನಮ್ಮ ಗೆಳೆಯರ ಒಂದು ಬಳಗ ಅವರು ಆಲೋಚನೆ ಮಾಡ್ತಾರೆ, ಈ ಒಟ್ಟಿಗೆ ಇರುವವರಿಗೆ ಒಂದು ಹೊತ್ತಿನ ಅನ್ನವನ್ನು ನಾವು ಕೊಟ್ಟರೆ ಹೇಗೆ ಅಂತೇಳಿ. ಒಂದು 4-5 ಜನ ಸೇರಿ ತಗೊಂಡಂತಹ ತೀರ್ಮಾನ, ಮುಂದೆ ಅವರ ಸಂಘಟನೆಯನ್ನು ದೊಡ್ಡದಾಗಿ ಮಾಡ್ತಾರೆ. ಫ್ರೆಂಡ್ಸ್ ಅಂತೇಳಿ ಅದಕ್ಕೆ ಹೆಸರಿಡ್ತಾರೆ, ಮರ್ಸಿ ಫ್ರೆಂಡ್ಸ್ ಅಂತೇಳಿ. ಅದಕ್ಕೆ ಒಂದು 70-75 ಜನ ಸದಸ್ಯರಾಗ್ತಾರೆ. ಎಲ್ಲರೂ ಆರ್ಥಿಕ ಸಹಕಾರ ಕೊಡ್ತಾರೆ. ಮಂಗಳೂರಿನಲ್ಲಿರುವಂತಹ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನೀವು ಸಾಯಂಕಾಲ 6 ಗಂಟೆಗೆ ಹೋಗಿ ನಿಂತು ನೋಡಿ, ಸುಮಾರು 500ರ ಅಂದಾಜು 400ರಿಂದ 500 ಇರುವಂತಹ ಪೇಷಂಟ್ಗಳು ಅಲ್ಲಿ ಕ್ಯೂ ನಿಲ್ತಾರೆ. ಪೇಷಂಟ್ನೊಟ್ಟಿಗೆ ನಿಲ್ಲುವವರು, ಅವರ ಸಹಚರರು, ಅವರಿಗೆ ಏನು ಸಹಕಾರ ಕೊಡ್ತಾರೆ ಅಲ್ಲಿ ನಿಂತು ಅವರನ್ನು ನೋಡಿಕೊಳ್ಳುವವರು, ಅವರಿಗೆ ಅನ್ನ ಕೊಡುವಂತಹ ಒಂದು ದೃಶ್ಯ. ಈಗಾಗಲೇ ನಮ್ಮ ನರೇಂದ್ರ ದೇರ್ಲಾರ್ ಅವರು ಸ್ಪಷ್ಟಪಡಿಸಿದರು, ದೇವರು ಎಲ್ಲಿದ್ದಾರೆ ಅಂತ ಕೇಳಿದರೆ ಮಸೀದಿಯಲ್ಲಿಯೋ ದೇವಸ್ಥಾನದಲ್ಲಿ ಅಲ್ಲ, ನೋಡಿ ಅಲ್ಲಿ ದೇವರಿದ್ದಾರೆ. ಎಲ್ಲ ಜಾತಿ ಧರ್ಮದ ಜನರು ಅಲ್ಲಿ ಸೇರಿ ಆ ಆಹಾರವನ್ನು ಸ್ವೀಕರಿಸುವಂತಹ ಒಂದು ದೃಶ್ಯವನ್ನು ನೋಡಿದರೆ ನಮಗೆ ಮನ ತುಂಬಿ ಬರ್ತದೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ನಮ್ಮ ಇವತ್ತಿನ ಖರ್ಚಿನ ದುಡ್ಡು ಏನುಂಟು ಅದನ್ನು ನಾವು ನಿಮಗೆ ಕೊಡ್ತೇವೆ ಅಂತೇಳಿ ಆ ಥರದ ಹುಟ್ಟುಹಬ್ಬವನ್ನು ಆಚರಿಸುವಂಥವರು ಕೂಡ ಈ ಸಮಾಜದಲ್ಲಿ ನಮ್ಮೊಂದಿಗಿದ್ದಾರೆ. ನಮ್ಮ ಈ ಬದುಕಿನಲ್ಲಿ ನಮ್ಮಲ್ಲಿರುವಂತಹ ಪ್ರತಿಭೆ, ಬೇರೆ ಬೇರೆ ರೀತಿಯ ನಮ್ಮಲ್ಲಿ ಪ್ರತಿಭೆಗಳಿರ್ತದೆ. ಉದಾಹರಣೆ ಹೇಳಲಿಕ್ಕೆ ಹೋದರೆ ನೋಡಿ, ಒಬ್ಬಳು ಬಡ ಹೆಣ್ಣು ಮಗಳು, ಅವಳಿಗೆ ದಾರಿ ಇಲ್ಲದೆ ಹರೇಕಳ ಹಾಜಬ್ಬನವರಾಗೆ ಕಿತ್ತಳೆ ಹಣ್ಣನ್ನು ಮಾರ್ತಾ ಇರ್ತಾಳೆ. ಒಂದು ಕಡೆ ಅವಳು ಕಿತ್ತಳೆ ಹಣ್ಣನ್ನು ಮಾರ್ತಾ ಇರುವಾಗ ಅಲ್ಲಿಗೆ ಒಬ್ಬ ಬರ್ತಾನೆ, ದೊಡ್ಡ ಬಂದು ಒಂದು ಕಿತ್ತಳೆ ಹಣ್ಣನ್ನು ತೆಗಿತಾನೆ ಅವಳಿಂದ. ಅವಳು 3 ಹೊತ್ತಿಗೂ ತಿನ್ಲಿಕ್ಕೆ ಕಷ್ಟ ಇರುವಂಥವಳು ಒಂದು ಕಿತ್ತಳೆ ಹಣ್ಣನ್ನು ಮಾರುವುದು. ಅವಳಿಂದ ಬಂದು ಒಂದು ಕಿತ್ತಳೆ ಹಣ್ಣನ್ನು ತೆಗಿತಾನೆ. ಅದನ್ನು ತೆಗೆದು ಓಪನ್ ಮಾಡಿ ತಿಂದು ಹೇಳ್ತಾನೆ, ಇದು ಒಳ್ಳೇದಿಲ್ಲ, ತುಂಬ ಹುಳಿ ಅಂತೇಳಿ ಆ ಮಹಿಳೆಗೆ ಕೊಡ್ತಾನೆ. ಇದನ್ನು ಮರುದಿವಸ ನೋಡುವಾಗ ಮರುದಿವಸ ಕೂಡ ಬರ್ತಾನೆ. ಅವ ಸಾಯಂಕಾಲ ಬಂದು ಅವನು ಹೋಗುವಾಗ ಒಂದು ಕಿತ್ತಳೆ ಹಣ್ಣನ್ನು ಹೆಂಗಸರ ಕೈಯಿಂದ ತೆಗೆಯುವುದು, ಅರ್ಧ ತಿನ್ನುವುದು. ಇದು ತುಂಬ ಹುಳಿ ಉಂಟು, ಏನು ಒಳ್ಳೇದಿಲ್ಲ ಅಂತೇಳಿ ಅರ್ಧವನ್ನು ಅವರಿಗೆ ಕೊಡೋದು. ಪುನಃ
ಇದು ದಿನಾಲು ಇವನಿಗೆ ಇದು ಪರಿಪಾಠ. ಆಗ ಒಬ್ಬ ಇದನ್ನು ಗಮನಿಸ್ತಾ ಇದ್ದ ಹತ್ತಿರದ ಅಂಗಡಿಯ ಒಬ್ಬ ಕೇಳಿದ, ಇವರಿಗೆ ಇದು ಅಹಂಕಾರ, ಯಾಕಂತ ಹೇಳಿದ್ರೆ ಯಾವಾಗಲೂ ತಿಂತಾನೆ, ಸುಮ್ಮನೆ ಇಲ್ಲದ್ರೂ ಹಾಗೆ ಹೇಳ್ತಾನಲ್ಲ ಏನು ಅಂತೇಳಿ ಬಂದು ಅವರಲ್ಲಿ ಕೇಳ್ತಾನೆ, ನೀವು ಕೊಟ್ಟ, ಇಲ್ಲ ನಾನು ಯಾವಾಗಲೂ ಒಳ್ಳೆಯದು ಕೊಡೋದು, ಅದು ಹುಳಿಯೇನಿಲ್ಲ. ಆಗ ಇವ ಅದನ್ನು ತಿಂದು ನೋಡ್ತಾನೆ, ನೋಡೋಕೆ ಅದು ಸಿಹಿಯಾಗಿ ಉಂಟು. ಆಗ ಅವ ಹೇಳ್ತಾನೆ, ನೋಡಿ ಈ ಮಹಿಳೆ 3 ಹೊತ್ತಿಗೂ ಗತಿ ಇಲ್ಲದೆ ಈ ಹಣ್ಣನ್ನು ಮಾರುವುದು, ಅವರು ಇಷ್ಟರವರೆಗೆ ಒಂದು ಕಿತ್ತಳೆ ಹಣ್ಣನ್ನು ಕೂಡ ತಿಂದಿರ್ಲಿಕ್ಕಿಲ್ಲ ಅದರಿಂದ. ಆದ ಕಾರಣ ನಾನು ಹೆಸರು ಹೇಳದೆ ಅವರು ಕೊಟ್ಟರೆ ತಿನ್ನುವುದಿಲ್ಲ, ಅದಕ್ಕೆ ಅವರ ಅರ್ಧ ಕಿತ್ತಳೆ ಹಣ್ಣನ್ನು ತಿನ್ನಲಿ ಅಂತೇಳುವ ದೃಷ್ಟಿಯಲ್ಲಿ ಅದು ಹುಳಿ ಒಳ್ಳೇದಿಲ್ಲ, ನೀವು ತಿನ್ನಿ ಅಂತೇಳಿ ನಾನು ಅವರಿಗೆ ಕೊಡೋದು, ಆ ಮೂಲಕ ಅವರ ಹೊಟ್ಟೆಯನ್ನು ನಾನು ತುಂಬಿಸ್ತಾ ಇದ್ದೆ, ಅವರೊಂದು ಕಿತ್ತಳೆ ಹಣ್ಣನ್ನು ತಿನ್ನಲಿ ಅಂತೇಳಿ ನೋಡಿ ಅವನ ಮನಸ್ಥಿತಿ ಹೇಗೆ ಉಂಟು ಅಂತೇಳಿ. ಅಂದರೆ ಇಲ್ಲಿ ನಮ್ಮ ಪ್ರತಿಭೆ ಅಂತೇಳಿದರೆ ಏನು, ಅದು ಕೂಡ ಒಂದು ಪ್ರತಿಭೆ, ಯಾಕಂತೇಳಿದರೆ ಅವಳ ಹಸಿವನ್ನು ಗುರುತಿಸುವಂತಹ ಪ್ರತಿಭೆ. ಈ ರೀತಿಯ ಪ್ರತಿಭೆಗಳು ನಮ್ಮಲ್ಲಿ ಎಲ್ಲರಲ್ಲಿ ಕೂಡ ಬೇರೆ ಬೇರೆ ರೀತಿಯ ಪ್ರತಿಭೆಗಳು ಇರ್ತದೆ. ಅದನ್ನು ಸಂದರ್ಭ ಬರುವಾಗ ಉಪಯೋಗಿಸುವಂಥ ವ್ಯಕ್ತಿತ್ವವನ್ನು ನಮ್ಮ ಬದುಕಿನಲ್ಲಿ ನಾವು ರೂಪಿಸಿಕೊಳ್ಳುವುದರ ಮೂಲಕ ನಾವು ಈ ಸಮಾಜದ ಋಣವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು. ನಾನೀಗ ನಿಮಗೊಂದು ಸಲಹೆಯನ್ನು ಕೊಡ್ತೇನೆ. ಪ್ರತಿ ವರ್ಷ ಕೂಡ ರೈಹಾನಳಂತಹ ನಿಮ್ಮ ಶಾಲೆಯಲ್ಲಿ ಸಾಧನೆಯನ್ನು ಮಾಡಿ ನಿಮಗೆ ರೋಲ್ ಮಾಡಲಾಗುವಂತಹ ಒಬ್ಬೊಬ್ಬ ವಿದ್ಯಾರ್ಥಿನಿಯನ್ನು ಕರೆದು ಕೂಡ ನಮ್ಮೊಂದಿಗೆ ಅವರನ್ನು ಕೂಡ ಕುತ್ಕೊಳ್ಳಿಸಿ ಗೌರವಿಸುವಂತಹ ಒಂದು ಈ ಪರಂಪರೆ ಇದು ಮುಂದುವರಿಯಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಸಲಹೆಯನ್ನು ಕೊಟ್ಟಿಗೆ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ಈ ಸಂಸ್ಥೆಗೆ ಶುಭವಾಗಲಿ ಅಂತೇಳಿ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು